ಆಮೇಲೆ ಕಾಲು ನೋವಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಇದೆ ನಿಮಗೆ? 50% ಮೇಲೆ ಕಡಿಮೆ ಆಗಿದೆ. ಸೊ ಇನ್ನೊಂದು ಒಂದೂವರೆ ತಿಂಗಳು ಮಾಡಿಬಿಟ್ರೆ ಪಕ್ಕ ಹೋಗ್ಬಿಡತ್ತೆ ಅಂತೀರಾ ನೀವು ಹೋಗ್ತದೆ. ಅಲ್ವಾ ಸರ್? ಮಾಡುವಾಗ ಅದು ಪವರ್ ಎನರ್ಜಿ ಹೋಗೇ ಹೋಗುತ್ತೆ. ಅವಾಗ ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ರಿಸಲ್ಟ್ ಇಂದ ಅಲ್ವಾ? ಈಗ ರಿಸಲ್ಟ್ ಬಂದ್ರೆ ಅದರ ಅರ್ಥ ಅಷ್ಟೇ ಅಲ್ವಾ, ಅದು ಕ್ಯೂರ್ ಅಂತಾನೆ ಅಲ್ವಾ? ಕರೆಕ್ಟ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಸೊ ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮ ಹೆಸರು ಸರ್? ಕೋನೈ ಶೆಟ್ಟಿ. ಓಕೆ, ಎಲ್ಲಿಂದ ಬಂದಿದ್ರು ಸರ್ ತಾವು? ಜೆ ಪಿ ನಗರ. JP ನಗರದಿಂದ. ಓಕೆ ಸರ್, ತಮಗೆ ಯಾವ ಸಮಸ್ಯೆ ಇದೆ, ಏನು ಪ್ರಾಬ್ಲಮ್ ಇತ್ತು? ಈ ಜಾಯಿಂಟ್ ಪೇನ್ಸ್ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಯಾವಾಗಿಂದ ಸರ್ ಈ ಸಮಸ್ಯೆ ನಿಮಗೆ? ಈಗ 3 ಇಯರ್ಸಿಂದ ಇದೆ. ಹಾಂ. ಆದರೆ ಬೇರೆ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಹಾಂ. ಅದು ವಾಸಿ ಆಗಿಲ್ಲ. ಏನೇನು ಮಾಡಿದ್ರಿ, ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರಿ ಇದಕ್ಕೋಸ್ಕರ ತಾವು? ಟ್ಯಾಬ್ಲೆಟ್ಸ್ ಬಂದು KR-ಪುರಕ್ಕೆ ಹೋಗಿ ಅಲ್ಲಿಂದ ಟ್ಯಾಬ್ಲೆಟ್ಸ್ ಕೊಟ್ಟರು. ಹಾಂ. ಈ ಪಾಯಿಂಟ್ಸಲ್ಲಿ ಗುಜ್ಜು ಕಡಿಮೆ ಆಗಿದೆ, ಅದು ರೆಡಿ ಆಗ್ಲಿಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತ ಕೊಟ್ಟರು. 3 ಇಯರ್ಸ್ ತಗೊಂಡು ಏನು ಯೂಸ್ ಆಗಲಿಲ್ಲ. ಪೇನ್ ಆಗೇ ಇದೆಯಾ? ಪೇನ್ ಆಗೇ ಇದೆ. ಮತ್ತೆ ಇದನ್ನು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ. ಸಾರ್ದು ನೋಡಿದ್ರ ನೀವು? ಅಡ್ವರ್ಟೈಸ್ಮೆಂಟ್ ನೋಡಿದ, ಅದನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಷ್ಟು ದಿನ ಆಯಿತು ಇವ್ರು ಸರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು? 1.5 ಮಂತ್ ಆಯಿತು. 1.5 ಮಂತ್ ಆಯಿತು. ಒಂದೂವರೆ ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ. ಇಲ್ಲಿ ಬಂದಾಗ ಸರ್ ಏನು ಹೇಳಿದ್ರು ನಿಮಗೆ? ಗುಣಪಡಿಸ್ಕೊಡ್ತೀನಿ ಅಂತ ಹೇಳಿದ್ರ? ಆಗತ್ತೆ ಅಂತ ಹೇಳಿ ಭರವಸೆ ಕೊಟ್ಟರು ನಿಮಗೆ? ಭರವಸೆ ಕೊಟ್ಟರು. ಹಾಂ. ಆಮೇಲೆ ಜಿರಾಕ್ಸ್ ಎಕ್ಸ್ರೇ ತೆಗ್ಸಕ್ಕೆ ಹೇಳಿದ್ರು. ಅದೆಲ್ಲ ನೋಡ್ಬಿಟ್ಟು ಈ ಥರ ಆಗಿದೆ, ಅನ್ನು ರೆಡಿ ಮಾಡ್ತೀವಿ ಅಂದರು. ಇಲ್ಲಿ ಬಂದಾಗ ನಿಮಗೆ ಲೈಕ್ ಇಂಜೆಕ್ಷನ್ ಎಲ್ಲ ಏನಾದರೂ ಕೊಟ್ರಾ, ಟ್ಯಾಬ್ಲೆಟ್ ಕೊಟ್ರಾ, ಏನು ಮಾಡಿದ್ರು? ಟ್ಯಾಬ್ಲೆಟ್ಸ್ ಎಲ್ಲ, ಇಂಜೆಕ್ಷನ್ ಎಲ್ಲ ಏನು ಕೊಡಲಿಲ್ಲ. ಟ್ಯಾಬ್ಲೆಟ್ಸ್ ಮತ್ತೆ ಹೆಂಗೆ ಗುಣ ಮಾಡ್ತಾರೆ ಅವರು? ಅದು ಪೌಡ್ರು ಅದು ಕೊಟ್ಟಿದ್ದಾರೆ. ಬೆಳಗ್ಗೆ ಕಾಫಿ ಕುಡಿಯೋ ಬದಲು ಆ ಪೌಡ್ರ್ ಹಾಕ್ಕೊಂಡು 1 hour 2 hours ಕಾಫಿ ಕುಡಿಯೋದು. ಕಾಫಿ ಥರ ಕುಡಿಯೋದು. ಓಕೆ. ಆಮೇಲೆ 2 hours ಆದಮೇಲೆ ಕಾಫಿ ಕುಡಿಬೋದು. ಸರಿ. ಓಕೆ. ಶುಗರ್ ಇತ್ತು, ಚೆಕ್ ಮಾಡಿದ್ವು. ಅದು ಆದಮೇಲೆ 270ವರೆಗೂ ಇತ್ತು. 1 ಮಂತ್ ಟ್ಯಾಬ್ಲೆಟ್ ತಗೊಂಡಲ್ಲ ಇಲ್ಲಿ ಬರೋಕ್ಕೆ ಮುಂಚೆ. ಅದೆಲ್ಲ ಆದಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಎಲ್ಲ ಏನು ಬೇಡ, ಟ್ಯಾಬ್ಲೆಟ್ಸ್ ಏನು ಬೇಡ, ಈ ಪೌಡ್ರು ಬೆಳಗ್ಗೆ ತಗೊಳ್ಳಿ, ನೈಟ್ ಬೇರೆ ಪೌಡ್ರ್ ಕೊಟ್ಟಿದ್ದಾರೆ, ಅದು ಗಂಜಿ ಮಾಡಿ ಕುಡೀರಿ. ಓಕೆ. ಕುಡಿತಾ ಇದ್ವಿ. 50% ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆಯಾ? ಆಮೇಲೆ ನಿಮ್ದು ಇದು ಶುಗರ್ ಇತ್ತಲ್ಲ, ಅದರಲ್ಲೂ ಏನಾದರೂ ಡೌನ್ ಏನಿಲ್ಲ, ನಾರ್ಮಲ್ ಇದೆ. ಅದು ನಾರ್ಮಲ್ ಇದೆಯಾ? ಆಮೇಲೆ ಕಾಲು ನೋವಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಇದೆ ನಿಮಗೆ? 50% ಮೇಲೆ ಕಡಿಮೆ ಆಗಿದೆ. ಸೊ ಇನ್ನೊಂದು ಒಂದೂವರೆ ತಿಂಗಳು ಮಾಡಿಬಿಟ್ರೆ ಪಕ್ಕ ಹೋಗ್ಬಿಡತ್ತೆ ಅಂತೀರಾ ನೀವು ಅಲ್ವಾ ಸರ್? ಓಡಾಡ್ತೀರಾ ನೀವು ದಿನ ಜಾಸ್ತಿ? 3 ಕಿಲೋಮೀಟರ್ ನಡೀತಾ ಇದ್ದೀನಿ. ದಿನ 3 ಕಿಲೋಮೀಟರ್ ನಡೀತೀರಾ? ಸೊ ಇವಾಗಲೂ ನಿಮ್ಗೇನು ಅಷ್ಟೊಂದು ತೊಂದರೆ ಅನಿಸ್ತಾ ಇಲ್ಲ? ಇಲ್ಲ, ಮುಂಚೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಕಾಲು ಹಿಡ್ಕೋತಾ ಇತ್ತು. ಈಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆ ಪೌಡರ್ ಯೂಸ್ ಮಾಡಿದ್ಮೇಲೆ ಡೈಲಿ 3 ಕಿಲೋಮೀಟರ್. ಆಮೇಲೆ ಸರ್ ನಾಡಿ ಸೆಟ್ಟಿಂಗ್ ಅಂತ ಬೇರೆ ಮಾಡ್ತಾರೆ, ಅದೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ? ನಾಡಿ ಸೆಟ್ಟಿಂಗ್ ಮಾಡಿದ್ದಾರೆ. ಅದು ನಮಗೇನು ಅಷ್ಟೊಂದು ಇದು ಇನ್ನೂ ಬರಬೇಕು, ಫೀಲಿಂಗ್ ಬರಬೇಕು. ಸರಿ. 50% ಬೆಟರ್ ಆಗಿದೆ. ಗ್ಯಾರಂಟಿ ಕ್ಯೂರ್ ಆಗುತ್ತೆ. ನಮ್ಮ ವೀಕ್ಷಕರಿಗೆ ಹೇಳಿ, ನಮ್ಮ ನ್ಯಾಚುರಲ್ ಡಾಕ್ಟರ್ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಬರ್ಬೋದಾ ಇಲ್ಲಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ಏನು ಹೇಳ್ತೀರಾ? ಬರ್ಬೋದು ಸರ್, ಏನು ತೊಂದರೆ ಇಲ್ಲ. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ನೋಡ್ಬಿಟ್ಟು ಹೌದಪ್ಪ ನಮಗೂ ಆಗಬೇಕು, ನಿಮ್ಮ ಸ್ನೇಹಿತರು ಯಾರಾದರೂ ಹೇಳಿದ್ದಿದೆಯಾ? ಹೇಳಿದ್ದೀನಿ, ಯಾರು ಕೆಲವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಟೈಮ್ ತಗೊಂಡು ಹೋಗಿದ್ದಾರೆ. ಓಕೆ. ನೆಕ್ಸ್ಟ್ ಮಂತಲ್ಲಿ ಬರ್ತೀವಿ. ಸೊ ಜನರಿಗೆಲ್ಲ ಹೇಳಿದ್ದೀರಾ ನೀವು? ಎಲ್ಲ ಹೇಳಿದ್ದೀನಿ. ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ವಲ್ಲ. ಹೌದು. 1 ಮಂತ್ 1.5 ಮಂತ್ ಆದಮೇಲೆ ಇವಾಗ ನಿಮ್ಮ ಮನೆಯಲ್ಲೂ ಖುಷಿ ಇದ್ದಾರೆ ಸರ್? ಹೌದಪ್ಪ ಖುಷಿ ಇದ್ದಾರೆ. ಹಿಂಗೆ ಗುಣ ಆಯ್ತಲ್ಲ ನಮ್ಮ ಇವರಿಗೆ, ಹೆಂಗಾಯ್ತು ಅಂತ. ಮಗ ಜಾಸ್ತಿ
ವಾಕಿಂಗ್ ಹೋಗು ಅಂತ ಹೇಳ್ತಾ ಇದ್ರೆ ನಾನು ಹೋಗೋಕ್ಕಾಗಲ್ಲ, ಹೋದ್ರೆ ಬಿದ್ದೋಗ್ತೀನಿ, ನನಗೆ ಆಗಲ್ಲ ಅಂತ. ಇವಾಗ ಮಗ ಖುಷಿ ಇದ್ದಾನ? ಆವಾಗ ಖುಷಿ ಇದ್ದಾರೆ. ಓಕೆ ಓಕೆ. ಆ್ಯಂಡ್ ನಮ್ಮ ಡಾಕ್ಟ್ರಿಗೆ ಒಂದು ತಮ್ಸ್ ಕೊಡ್ಬೋದಾ ನೀವು? ಕೊಡ್ಬಿಡಿ ಸರ್, ತಮ್ಸ್ ಕೊಡಿ ಹಾಗಾದರೆ. ಓಕೆ. ಸೊ ಇಲ್ಲಿ ಬರ್ಬೋದಾ, ಟ್ರೀಟ್ಮೆಂಟ್ ತೊಗೊಬೋದಾ? ತಗೋಬೋದು. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ರೆ, ಹೊಸ ಹಾಸ್ಪಿಟ್ಲ್ ಬೇರೆ ಮಾಡಿಬಿಟ್ಟಿದ್ದಾರೆ ಸರ್ ಇವಾಗ. ಟ್ರೀಟ್ಮೆಂಟ್ ಮಾಡ್ತಾರೆ ಚೆನ್ನಾಗಿ, ಪಬ್ಲಿಸಿಟಿ ಚೆನ್ನಾಗಿದೆ, ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಉಳ್ಕೊಳ್ಳೋದು ಇರೋದಕ್ಕೆ, ಟ್ರೀಟ್ಮೆಂಟ್ಗೆ ಹೈಜೀನ್ ಇರ್ಬೋದು, ಕ್ಲೀನೆಲ್ಲ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸರ್. ಕ್ಲೀನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಗುಣ ಇದೆ ಡಾಕ್ಟರ್ಗೆ. ಓಕೆ, ಏನು ತೊಂದರೆ ಇಲ್ಲ, ಎಂಥ ಕಾಯಿಲೆ ಆದ್ರೂ ವಾಸಿ ಮಾಡ್ತಾರೆ ಅಂತೀರಾ? ಸೂಪರಾಗಿ ಹೇಳಿದ್ರೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ಇವಾಗ ಇನ್ನೊಬ್ಬರದ್ದು ನೋಡ್ಕೊಂಬಂದ್ವಿ, ಅವ್ರಿಗೆ ಮೊಣಕಾಲು ನೋವಿತ್ತು, ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಅದು ಕೂಡ ಖುಷಿ ವಿಚಾರ. ಯಾಕಂದರೆ ತುಂಬ ಜನರಿಗೆ ಮೊಣಕಾಲು ನೋವು, ವೆರಿಕೋಸ್ ಪೇನ್ ಅಂತೂ ಸಾಮಾನ್ಯ ಆಗಿಬಿಟ್ಟಿದೆ ಇವಾಗ. ಓಕೆ ಸರ್, ಇವಾಗ ತುಂಬ ಜನರಿಗೆ ಮೇಲಿನ ಮೇಲೆ ಹುಷಾರು ತಪ್ತಾ ಇರ್ತಾರೆ, ಯಾವತ್ತು ನೋಡಿದ್ರೂ ಜ್ವರ. ಎಸ್ಪೆಷಲಿ ಸ್ಕೂಲ್ಗೆ ಹೋಗೋದು ಮಕ್ಕಳಿರ್ಬೋದು, ದೊಡ್ಡವರು ಕೆಲಸಕ್ಕೆ ಹೋಗೋರು ಇರ್ಬೋದು, ಯಾವತ್ತು ನೋಡಿದ್ರೂ ಜ್ವರ ಬರುವಂಥದ್ದು, ವಾರ ವಾರ ರಜೆ ಮಾಡಬೇಕು, ಇಂಥವ್ರಿಗೆ ಏನು ಸಮಸ್ಯೆ ಇರುತ್ತೆ? ನಿಮ್ಮಿಂದ ಏನಾದರೂ ಪರಿಹಾರ ಇದೆಯಾ ಸರ್ ಇದಕ್ಕೆ? ಖಂಡಿತ ಇದೆ. ಇಲ್ಲಿ ನಾವು ಏನು ಮಾಡ್ತೀವಿ, ಓವರಾಲ್ ಅವ್ರದ್ದು ಇಮ್ಯುನಿಟಿ ಲೆಸ್ ಆದಾಗ ಏನಾಗುತ್ತೆ, ಮೇಲಿನ ಮೇಲೆ ಹುಷಾರು ತಪ್ಪೋದು ಸಹಜವಾಗುತ್ತೆ. ಸೊ ಆ ಇಮ್ಯುನಿಟಿ ನಾವು ಸ್ಟ್ರಾಂಗ್ ಮಾಡ್ತೀವಿ. ಜೊತೆಗೆ ಕಂಪ್ಲೀಟ್ ಬಾಡಿ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಬಾಡಿ ಅಲೈನ್ಮೆಂಟ್? ಬಾಡಿ ಅಲೈನ್ಮೆಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ರೋಗಗಳು ನಮ್ಮ ಸ್ಪೈನ್ಗಳಿಂದಾನೇ ಎಲ್ಲ ಕಡೆ. ಸ್ಪೈನ್ ಅಂದ್ರೆ ಮೇನ್ ಪಿಲ್ಲರ್ ಇದ್ದಂಗೆ, ಕರೆಕ್ಟ್. ಈಗ ಹ್ಯೂಮನ್ಸ್ಗೆಲ್ಲ ಅರ್ಥ ಆಯ್ತಾ? ಅದನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ 90% ನಮ್ಮ ರೋಗಗಳೇ ಹೋಗುತ್ತೆ. ಸೊ ಅದರಿಂದಾನೇ ಬೇರೆ, ಈಗ ಫ್ರೋಸನ್ ಶೋಲ್ಡರ್ ಆದ್ರೆ ಈ ಕೈ ಎತ್ತಕ್ಕಾಗಲ್ಲ ಅಂದ್ರೆ ಒಮ್ಮೆ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ, ಸ್ಪೈನಲ್ ನರ್ವ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಈ ಕಾಲಿಂದ ನಡೆಯೋ ತೊಂದರೆ ಆಗಿದೆ ಅಂತಂದ್ರೆ ಸೊಂಟದ ಹತ್ರ ಸ್ಪೈನಲ್ ನರ್ವ್ ಕಾಂಪ್ರೆಸ್ ಆಗಿದ್ರೆ ಇಲ್ಲೆಲ್ಲ ಕಾಲಿಗೆ ಬರುತ್ತೆ. ಕರೆಕ್ಟ್. ಸೊ ಹಾಗೆ ಪ್ರತಿಯೊಂದು ಏನಂತಂದ್ರೆ ಸ್ಪೈನಲ್ ರಿಲೇಟೆಡೇ ಇರ್ತದೆ. ಒಂದು ಯಾವುದೇ ಬಾಡಿ ಪಾರ್ಟ್ ಇಂದ ಮೆಸೇಜ್ ನಮ್ಮ ಬ್ರೈನಿಗೆ ಹೋಗ್ಬೇಕು ಅಂತಂದ್ರೆ ಈ ಕಾಲಿಗೆ ಏನೋ ಆಗಿದೆ ಅಂತಂದ್ರೆ ಕಾಲಿಂದ ಫಸ್ಟ್ ಸ್ಪೈನ್ ಥ್ರೂ ಬ್ರೈನ್ ಹೋಗುತ್ತೆ, ಥ್ರೂ ನರ್ವ್ ಹೋಗುತ್ತೆ. ಹಾಗೆ ಸ್ಪೈನ್ ಇಂದ ನಾವು ಅಲೈನ್ಮೆಂಟ್ ಮಾಡ್ಕೊಂಡು ಬರ್ತೀವಿ. ಸ್ಪೈನ್ ವೇರಿಯೇಷನ್ಸ್ ಏನಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಂಡ್ ಬಂದು ಪ್ಲಸ್ ಕಾಲು ಹೆಬ್ಬೆರಳವರೆಗೂ ನಾವು ಅಲೈನ್ ಮಾಡ್ತೀವಿ. ಸೊ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ನಾವು ಮಾಡ್ತೀವಿ ಅದನ್ನ. ಜೊತೆಗೆ ಒಳಗಡೆ ಗಂಜಿ ಪೌಡರ್ ಕೊಡ್ತೀವಿ, ಫುಡ್ ಪೌಡ್ರ್ ದಿನನಿತ್ಯ ಬಳಸುವಂಥದ್ದು. R&D ಮಾಡಿ ಅದನ್ನ ಪೇಷಂಟ್ಗೆ ಕೊಟ್ಟು ಕ್ಯೂರ್ ಆದಮೇಲೆ ಅದನ್ನ ಆಮೇಲೆ ಪ್ರತಿಯೊಂದಕ್ಕೂ ಯಾವ್ದು ಬೇಕೋ ಅದನ್ನ ಕೊಡ್ತಾ ಇರ್ತೀವಿ. ಸರಿ. ಸೊ ಫುಡ್ ಪೌಡರ್ ಯಾವುದೇ ಇಂಜೆಕ್ಷನ್ ಇರಲ್ಲ, ಮಾತ್ರೆ ಇರಲ್ಲ. ಫುಡ್ ಪೌಡ್ರಲ್ಲಿ ಗಂಜಿ ಪೌಡರ್ ಕೊಟ್ಟು ನಾವು ದಿನ ಅದನ್ನ ಅಲೈನ್ಮೆಂಟ್ ಫುಲ್ ಮೇಲಿಂದ ಕೆಳಗಡೆವರೆಗೂ ಫುಲ್ ಅಲೈನ್ ಮಾಡ್ತೀವಲ್ಲ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಇಂಟರ್ನಲ್ ಬಿಲ್ಟು, ಹೊರಗಡೆಯಿಂದ ಅಲೈನ್ಮೆಂಟ್ ಎರಡೂ ಸೇರಿದಾಗ ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟು ಅವ್ರ ಮೇಲಿಂದ ಮೇಲೆ ಹುಷಾರು ತಪ್ಪೋದು ಹೋಗುತ್ತೆ. ಯಾವುದೇ ಕಾಯಿಲೆ ಇರ್ಬೋದು, ಅದನ್ನು ನಾವು ಮಾಡ್ತೀವಿ. ಅವ್ರು 1 ಮಂತ್ ಕೋರ್ಸ್ ತಗೊಂಡು 1 to 2 months ಕೋರ್ಸ್ ತಗೊಂಡ್ರೆ ಅದು ಆಟೋಮೆಟಿಕ್ ಹೋಗುತ್ತೆ. ಓಕೆ. ಸೊ ಈ ತರ ಆಪ್ಷನ್ಸ್ ಕೂಡ ಇದೆ ನಿಮ್ಮ ಹತ್ರ. ಇದು ಮೇಲಿನ ಮೇಲೆ ಇದು ಹುಷಾರು ತಪ್ಪೋರಿಗೆ. ಸರಿ, ವೆರಿಕೋಸ್ ವೇನ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ? ವೆರಿಕೋಸ್ ವೇನಲ್ಲಿ ಮೇನ್ಲಿ ಕಪ್ಪಿಂಗ್ ಅಂತ ಬರುತ್ತೆ. ಏನಾಗಿರುತ್ತೆ, ವೆರಿಕೋಸ್ ವೇಲಲ್ಲಿ ಅಲ್ಲಿ ಬ್ಲಾಕೇಜ್ ಆಗ್ಬಿಟ್ಟು ನರಗಳು ಉಬ್ಬಿರುತ್ತೆ. ಸೊ ಮೇಡಮ್ ನೀವು ಕ್ಲಿಯರ್ ವ್ಯೂ ಇದೆ, ಫಸ್ಟ್ ಇರೋದು ಮತ್ತೆ ಸೆಕೆಂಡ್ ಇದು ಮಾಡೋದು, ಈ ತರ ಈ ಕಪ್ಪಿಂಗ್ ಅಂತ ಮಾಡ್ಬಿಟ್ಟು ಆ ಏನ್ ಬ್ಲಾಕೇಜ್ ಆಗಿರುತ್ತೆ ನೋಡಿ, ಆ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ತೀವಿ. ಅವಾಗ ಅದು ಸರ್ಕ್ಯುಲೇಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಜೊತೆಗೆ ನಾವು ಇದು ಡಿವೈನ್ ಟಚ್ ಅಂತ ಇದನ್ನ ಕಪ್ಪಿಂಗ್ ಜೊತೆಗೆ ನಾಡಿ ಸೆಟ್ಟಿಂಗ್ ಅಂತ ಮಾಡಿದ್ವಿ, ನೋಡಿದ್ರಲ್ಲ. ಆ ನಾಡಿ ಸೆಟ್ಟಿಂಗ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೆ, ಕೆಲವೊಬ್ಬರಿಗೆ ಫೀಲ್ ಆಗತ್ತೆ, ಕೆಲವೊಬ್ಬರಿಗೆ ಫೀಲ್ ಆಗಲ್ಲ, ಬಟ್ ಪವರ್ ಇದ್ದೇ ಇರುತ್ತೆ. ಅದ್ರ ಕ್ಯೂರ್ ರಿಸಲ್ಟ್. ಈಗ ಅವರು ಅಧ್ಯಾತ್ಮದಲ್ಲಿದ್ದು ಧ್ಯಾನ ಮಾಡೋರಾದ್ರೆ ಗೊತ್ತಾಗತ್ತೆ, ಅವ್ರ ಧ್ಯಾನ ಕಾನ್ಸಂಟ್ರೇಷನ್ ಇರಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅದರ ಅರ್ಥ, ಅವ್ರ ಧ್ಯಾನದಲ್ಲಿ ಇರೋದಿಲ್ಲ, ಜನರಲ್ ಆಗಿರ್ತಾರ ಅವ್ರು. ಅದು ತಪ್ಪಂತಲ್ಲ. ಅವರಿಗೆ ನಾವು ಕೇಳಿದ್ರೆ ನಮ್ಗೆ ಏನ ಸೆನ್ಸೇ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಸೆಟ್ ಮಾಡುವಾಗ ಅದು ಪವರ್ ಎನರ್ಜಿ ಹೋಗೇ ಹೋಗುತ್ತೆ. ಅವಾಗ ಅದನ್ನ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ರಿಸಲ್ಟ್ ಅಲ್ವಾ? ಈಗ ರಿಸಲ್ಟ್ ಬಂದ್ರೆ ಅದರ ಅರ್ಥ ಅಷ್ಟೇ ಅಲ್ವಾ, ಅದು ಕ್ಯೂರ್ ಅಂತಾನೆ ಅಲ್ವಾ? ಕರೆಕ್ಟ್. ಅದನ್ನ ಹೇಗೆ ನೀವು ಹೇಳ್ತೀರಿ ಅಂದ್ರೆ ಅದು ರಿಸಲ್ಟ್ ಇಂದ ಮೂಲಕ ಅಷ್ಟೇ. ಯೂಶುವಲಿ ತುಂಬಾ ಜನ, ನನಗೂ ಗೊತ್ತಿಲ್ಲ, ನನ್ನ ಸ್ನೇಹಿತರಲ್ಲೇ ತುಂಬಾ ಜನರಿಗೆ ವೆರಿಕೋಸ್ ವೇನ್ ಅವ್ರ ಫಾದರ್ಗೆ ಎಲ್ಲ ಆಗಿದೆ ಸರ್, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ವೆರಿಕೋಸ್ ವೇನ್ ಅಂತ ಬಂದ್ರೆ ಎಷ್ಟು ದಿನದಲ್ಲಿ ನಾವು ಪರಿಹಾರ ಕಂಡ್ಕೋಬಹುದು ನಿಮ್ ಪ್ರಕಾರ? 3 to 6 months ಇರುತ್ತೆ ಟ್ರೀಟ್ಮೆಂಟ್. 3 to 6 months ಅಲ್ಲಿ ಅದು ಆಲ್ಮೋಸ್ಟ್ ಒಂದು ನಾರ್ಮಲ್ ಸ್ಟೇಜ್ ಬರುತ್ತೆ. ಸರ್ ಈಗಿನ ಕಾಲದಲ್ಲಿ ಯಾರು ಕೂಡ ನೋಡಿ ಹಾಗೆ ಮಾತಿಗೆ ನಂಬೋದಿಲ್ಲ. ಹೌದು, ನಮ್ ಗ್ಯಾರಂಟಿ ಕೊಡಿ ಸರ್ ಅಂತ ಕೇಳೋರೆ. ನೀವೇನ್ ಹೇಳ್ತೀರಿ ಉತ್ತರ? ಅವ್ರು ಬಂದು ಫಸ್ಟ್ ಮಂತ್ 1 or 2 months ಟ್ರೀಟ್ಮೆಂಟ್ ತಗೊಂಡಾಗ ನಾನ್ ಬೇಡ, ಅವರೇ ಗ್ಯಾರಂಟಿ ಆಗಿ ಕನ್ವರ್ಟ್, ಅದೇ ಗ್ಯಾರಂಟಿ ಅವರೇ. ಯಾಕಂದ್ರೆ ಅವ್ರು ಹೇಳ್ಬೇಕಲ್ವಾ, ನಾವು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ನಾವು ಸರಿ ಹೋಗಿದ್ರಿ ಅಂತ ಹೇಳಿದ್ರೆ ವ್ಯಾಲ್ಯೂ ಇರಲ್ಲ. ಇಲ್ಲ
ಅವ್ರು ಟ್ರೀಟ್ಮೆಂಟ್ ಮಾಡಿದ್ ನಾವು ಟ್ರೀಟ್ಮೆಂಟ್ ಮಾಡಿ ಅವ್ರು ಹೇಳ್ತಾರೆ ನೋಡಿ ಇಲ್ಲ ನಾನು ನೋಡಿ ಈಗ ನನಗೆ ಓಕೆ ಅವಾಗ ಬಂದಿದ್ದಕ್ಕೂ ಈಗ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರಲ್ಲ ಅದೇ ಗ್ಯಾರಂಟಿ ಅಲ್ವಾ ಮೇಡಮ್ ಹೇಳಿದ್ರಲ್ಲ ಅಲ್ವಾ ನಾವ್ ಹೇಳ್ಬಾರ್ದು ಗ್ಯಾರಂಟಿ ಪೇಷಂಟ್ ಹೇಳ್ತಾರೆ ನೀವೇ ಹೇಳ್ತೀರಾ ಅವ್ರ ಬಾಯಿಂದನೇ ಗ್ಯಾರಂಟಿ ಬರುತ್ತೆ ಅಷ್ಟು ನಾವ್ ಹೇಳ್ತೇವೆ ಅಷ್ಟು ಟ್ರೀಟ್ಮೆಂಟ್. ಆಮೇಲೆ ನಿಮ್ಮ ಹತ್ರ ಒಂದು ಬಾರಿ ನಾವು ಟ್ರೀಟ್ಮೆಂಟ್ ತಗೊಂಡ್ವಿ, ವೆರಿಕೋಸ್ ವೇನು ಅಥವಾ ಯಾವುದೋ ಜಾಯಿಂಟ್ ಪೇನು, ಟ್ರೀಟ್ಮೆಂಟ್ ತಗೊಂಡು ಗುಣ ಆಯ್ತು, ಮತ್ತೆ ಬರುತ್ತೆ ಸರ್ ಅದ ಬರೋದಿಲ್ವಾ ನಮಗೆ? ಇಲ್ಲ, ಪ್ರತಿಯೊಂದನ್ನು ನಾವು ಟ್ರೀಟ್ಮೆಂಟ್ ಮುಗಿದ ಮೇಲೆ ಏನು ಫಾಲೋ ಅಪ್ ಮಾಡಬೇಕು ಅದನ್ನ ಬರದೇ ಇರೋ ಥರ ಹ್ಯಾಕ್ ಕಾಪಾಡ್ಕೋಬೇಕಂತ ನಾವು ಅವರಿಗೆ ಟಿಪ್ಸ್ ಕೊಟ್ಟಿರ್ತೀವಿ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಖಂಡಿತ ಬರೋದಿಲ್ಲ. ಪ್ರತಿಯೊಂದಕ್ಕೂ ನಾವು ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಇಲ್ಲಿ ಬಂದಿರೋದು ನಂಬ್ಕೊಂಡು ಬಂದಿರ್ತಾರೆ, ಕ್ಯೂರ್ ಆದ್ಮೇಲೆ ಮತ್ತೆ ರಿಕವರ್ ಆಗ್ಬಾರ್ದಲ್ವಾ, ಅದು ಆಕಾರ ಆದ್ರೆ ಅವ್ರಿಗೆ ತೊಂದರೆ ಆಗತ್ತೆ. ಅದಕ್ಕೆ ಅದನ್ನ ನಾವು ಟಿಪ್ಸ್ ಹೇಳ್ಕೊಡ್ತೀವಿ, ಆ ಟಿಪ್ಸ್ ಫಾಲೋ ಮಾಡಿದ್ರೆ ಮತ್ತೆ ಬರೋದಿಲ್ಲ. ಓಕೆ, ಸೊ ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ವೀಕ್ಷಕರ ಮೈಂಡಲ್ಲಿ ಒಂದು ಇದಿರುತ್ತೆ, ಬಿಡು ಇವರು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ, ಹೊರಗಡೆ ಎಲ್ಲ ಲಕ್ಷಾಂತರ ಕೊಟ್ಟೋರು ಇದಾರೆ ಸರ್, ಆಲ್ರೆಡಿ ತುಂಬಾ ಜನ ಕೊಟ್ಬಿಟ್ಟು ಕೈ ಸುಟ್ಕೊಂಡಿದ್ದಾರೆ. ನಿಮ್ಮ ಹತ್ರ ಬಂದಾಗ ನಮ್ಗೆ ಒಂದು ಒಳ್ಳೆ ಬೆಲೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ಕಾಗುತ್ತೆ ಸರ್ ನೀವು? ಸರ್ ಖಂಡಿತ. ಈಗ ನೋಡಿ ನಮ್ಮ ಚಿಕ್ಕದಾದ ಕ್ಲಿನಿಕ್ ಇತ್ತು, ಇವಾಗ ಇಷ್ಟು ದೊಡ್ಡದ ಹಾಸ್ಪಿಟಲ್ ಮಾಡಿದೀವಿ, ಇಲ್ಲಿ ಲ್ಯಾಕ್ಸ್ ಅಲ್ಲಿ ಎಕ್ಸ್ಪೆನ್ಸ್ ಇರುತ್ತೆ. ಹಾಗಂತ ಜನಗಳ ಹತ್ರ ಲ್ಯಾಕ್ಸ್ ಹತ್ರ ನಾವು ತಗೊಳ್ಳಲ್ಲ. ಕರೆಕ್ಟ್. ನಮ್ಮ ಉದ್ದೇಶ ಕಡಿಮೆ ದುಡ್ಡಲ್ಲಿ ಎಲ್ಲ ಜನಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರೋದು. ಆನ್ ಕ್ಯಾಮ್ರಾನೇ ಪರ್ ಡೇ 1,000 ಮಿನಿಮಮ್ ಇಂದ ಮ್ಯಾಕ್ಸಿಮಮ್ 2,000 ಅಷ್ಟೇ ನಾವು ಚಾರ್ಜ್ ಮಾಡೋದು. ಅದಕ್ಕಿಂತ ಹೆಚ್ಚಿಗೆ ನಾವು ಮಾಡೋದಿಲ್ಲ ಅಂತ. ಇಲ್ಲ ಅದನ್ನು ಓಪನ್ ಆಗಿ ಯಾರು ಹೇಳಲ್ಲ, ನೀವು ಹೇಳ್ಬಿಟ್ರಲ್ಲ, ನಾವು ಹೇಳ್ತೀವಿ. ಯಾಕೆಂದ್ರೆ ಅವ್ರಿಗೆ ಒಂದು ಇದು ಇರ್ಬೇಕಲ್ವಾ. ಈಗ ಒಂದು 15 ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ಲ್ಯಾಕ್ಸ್ ಟುಗೆದರ್ ತಗೊಂತಾರೆ ಸರ್ ಅಲ್ವಾ. ನಾವು ಮಾಡೋದೇ ಇಲ್ಲ, ಅಷ್ಟೇ 1,000 ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ 2,000 ಪರ್ ಡೇಗೆ. ಅದಕ್ಕೆ ಕ್ರಾಸ್ ಆಗೋದಿಲ್ಲ ಅಂತ ಹೇಳ್ತೀರಾ? ಅದ ಯಾಕೆಂದ್ರೆ ಆ ಒಂದು ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್. ಅದು ಸೀರಿಯಸ್ ಇದ್ರೆ ಸೊ 2,000 ಮಾಡ್ತೀವಿ, ಇಲ್ಲ 1,000ದಲ್ಲಿನೂ ಮುಗಿಯುತ್ತೆ. ಇನ್ನೊಂದಿದೆ ಸರ್ ಕ್ವಶನ್, ತುಂಬಾ ಜನ ಬಡವರು ಇರ್ತಾರೆ, ಪಾಪ ಭಾಳ ಇದರಿಂದ ನಳ್ತಾ ಇರ್ತಾರೆ, ಅವ್ರ ಹತ್ರ 1,000 ರೂಪಾಯಿನೂ ಕೊಡಕ್ಕಾಗಲ್ಲ ಅಂತ ಅನ್ಕೊಳ್ಳಿ. ಅಂಥವ್ರಿಗೆ ಏನಾದ್ರೂ ನಿಮ್ಮ ಕಡೆಯಿಂದ ಮಾನವೀಯತೆಯಿಂದ ಏನಾದ್ರು ಒಂದು ಸ್ಪೆಷಲ್ ಮಾಡ್ಕೊಡಕ್ಕಾಗುತ್ತೆ? ಅವ್ರಿಗೆ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ, ಆ ದೇವ್ರ ಫೋಟೋ ಕೊಟ್ಬಿಟ್ಟು. ಅದು ನಿಮಗೆ ತುಂಬಾ ಕಡಿಮೆ ಖರ್ಚಲ್ಲಿ, ಆಮೇಲೆ ದಿನ ಇಲ್ಲ ವಾರದಲ್ಲಿ 2 ದಿನ ಬಂದು ಹೋದ್ರೆ ಅವ್ರ ದೇವ್ರ ಮೇಲೆ ಅವ್ರ ನಂಬಿಕೆ ಅಥವಾ ವಿಶ್ವಾಸ ಇತ್ತು ಅಂತಂದ್ರೆ ಬಂದ್ರೆ ಅದ್ರಲ್ಲಿನೂ ಆಸೆ ಆಗುತ್ತೆ. ಅದು ಅಂತವ್ರಿಗೋಸ್ಕರನೇ ಇರೋದು, ಅಂತ ಸ್ಪೆಷಲ್ ಆಗಿ. ಅದಕ್ಕೆ ಅಷ್ಟೊಂದು ಖರ್ಚು ಆಗೋದಿಲ್ಲ ಅಂತೀರಾ? ತುಂಬಾ ಕಡಿಮೆ, 100ಗಳಲ್ಲಿ ಅನ್ಕೊಳ್ಳಿ. ಸರ್, ಇವಾಗ ಲೈಕ್ ಯಾರಾದ್ರೂ ಇಲ್ಲಿ ಬರ್ತಾರೆ, ಉಳ್ಕೊಬೇಕಂದ್ರೆ ಉಳಿಲಿಕ್ಕೆಲ್ಲ ಏನು ವ್ಯವಸ್ಥೆ ಇದೆ ಸರ್ ಇಲ್ಲಿ? ಸುತ್ತಮುತ್ತಲು ವ್ಯವಸ್ಥೆ ಎಲ್ಲ ಇದೆಯಾ ಸರ್ ಇಲ್ಲಿ? ಈಗ ಅದಕ್ಕಂತಾನೆ ಎಲ್ಲ ರಿಕ್ವೆಸ್ಟ್ ಮಾಡಿ ನಿಮ್ಮ ವಿಡಿಯೋ, ಬೇರೆದವ್ರ ವಿಡಿಯೋ ನಾವೆಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ನೋಡ್ಕೊಂಡು ಕ್ವಶನ್ಗಳು ಅದೇ ಬಂತು ನಮ್ಗೆ. ಕಾಲು ಸರ್ ನೀವು ಬರೀ ಲೋಕಲ್ ಇದ್ದವ್ರಿಗೇನೋ ಬಂದು ಹೋಗ್ತಾರೆ, ನಾವು ಔಟ್ ಸ್ಟೇಷನ್ ಇರ್ತೀವಿ, ಏನ್ ಮಾಡಬೇಕು ಅಂತ ಕ್ವಶನ್ ಕೇಳ್ತಾ ಇದ್ರು. ಅವ್ರಿಗೋಸ್ಕರನೇ ಇವಾಗ ಉಳ್ಕೊಳಕ್ ವ್ಯವಸ್ಥೆ ಮಾಡಿದೀವಿ. ಬಂದ್ರೆ ಇಲ್ಲೇ ಉಳ್ಕೊಂಡು ಟ್ರೀಟ್ಮೆಂಟ್. ಅವ್ರ ಜೊತೆಲಿ ಒಬ್ರು ಯಾರಾದ್ರೂ ಬರ್ತಾರೆ, ಅವ್ರಿಗೂ ಏನಾದ್ರು ಒಬ್ರು ಇಟ್ ಡಿಪೆಂಡ್ಸ್. ಈಗ ಇಲ್ಲಿ ಅವ್ರಿಗೆ ಇಳ್ಕೋಬೇಕು, ಕಮ್ಮಿ ಖರ್ಚಲ್ಲಿ ಆಗ್ಬೇಕಂದ್ರೆ ಪೇಷಂಟ್ಗಂತೂ ನಾವು ಅಡ್ಮಿಟ್ ಮಾಡ್ತೀವಿ. ಅವ್ರ ಪಕ್ಕದಲ್ಲಿ ಇರೋರು PG ಗಳಿದಾವೆ ಇಲ್ಲಿ, ಅವ್ರಿಗೆ ಓಪನ್ ಆಗಿ ಹೇಳ್ತೀವಿ, ನೋಡಿ ಇಲ್ಲಿ PG ಗಳಿದೆ, ಅಲ್ಲಿ ಫುಡ್ ಉಳ್ಕೊಳಕ್ ಎಲ್ಲ ಇರುತ್ತೆ. ಇಲ್ಲಿ ನಾವು ಪೇಷಂಟ್ ಅಂತ ಕೇರ್ ಮಾಡ್ತೀವಿ. ಡೇ ಟೈಮ್ದಾಗ ಬಂದು ಕೇರ್ ಮಾಡ್ಕೊಂಡು ನೈಟ್ ಬೇಕಾದ್ರೆ PG ನಲ್ಲಿ ಉಳ್ಕೊಂಡು ಕಡಿಮೆ ಖರ್ಚಲ್ಲಿ ಅವರು ಇಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೋದು. ಓಕೆ, ಕಡಿಮೆ ಖರ್ಚಲ್ಲಿ ಇದೆಯಾ ಸರ್ PG ಇಲ್ಲಿ? ಆ ವ್ಯವಸ್ಥೆನೂ ಇದೆ ಅಕ್ಕಪಕ್ಕದಲ್ಲಿ. ಇದು ತುಂಬಾ ಒಳ್ಳೇದು ಸರ್ ಇದು. ಯಾಕೆಂದ್ರೆ ಪಾಪ ಇಲ್ಲಿ ಮಾಡಿದಾಗ ಇಲ್ಲೊಂದು ಬೆಡ್ ಕೇಳಿದ್ರೆ ಇಲ್ಲಿ ನಾವು ಈಗ ಹಾಸ್ಪಿಟಲ್ ಅಂದ್ರೆ ಜಾಸ್ತಿ ಇರುತ್ತೆ, ಅವ್ರು ಕಡಿಮೆ ಖರ್ಚು ಅಂತ ಕೇಳಿದಾಗ ಅದನ್ನ ನಾವೇ ಸಜೆಸ್ಟ್ ಮಾಡ್ತೀವಿ. ನಿಮ್ ದುಡ್ಡು ಕಮ್ಮಿ ಆಗುತ್ತೆ, PG ನಲ್ಲಿ ಉಳ್ಕೊಳ್ಳಿ, ಫುಡ್ ಸಿಗತ್ತೆ. ಇಲ್ಲಿ ಆದ್ರೆ ಫುಡ್ ಸಿಗಲ್ಲ, ಬರೀ ಟ್ರೀಟ್ಮೆಂಟ್ ಸಿಗತ್ತೆ. ಇದು ಹೋಟೆಲ್ ಅಲ್ವಲ್ಲ, ಇದು ಹಾಸ್ಪಿಟಲ್. ಅದಕ್ಕೆ PG ನಲ್ಲಿ ಉಳ್ಕೊಳ್ಳಿ, ನೀವು ಅಲ್ಲಿಂದಾನೇ ಬನ್ನಿ. ಇನ್ ಕೆಲವೊಂದು ಪೇಷಂಟ್ ಏನಾಗ್ತಾರೆ, ಸರ್ ಆಯ್ತು ನಾವು PG ಇಂದಾನೆ ಬಂದು ಹೋಗ್ತೀವಿ ಅಂದ್ರೆ ಅವ್ರಿಗೆ ಇನ್ನೂ ಕಡಿಮೆ ಖರ್ಚಾಗುತ್ತೆ. ಓಕೆ ಸರ್, ವೆರಿಕೋಸ್ ಪೇನ್ ಬಗ್ಗೆ ಮಾತಾಡಿದ್ವಿ, ಜಾಯಿಂಟ್ ಪೇನು, ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ರಿ. ಇದನ್ನ ಬಿಟ್ಟು ಇನ್ನ ನಿಮ್ಮ ಗಮನಕ್ಕೆ ಬಂದಿರುವಂತಹ ಯಾವ್ದಾದ್ರು ಕಾಯಿಲೆಗಳು ಯಾವ್ದಾದ್ರು ಇದೆಯಾ ಸರ್ ನಿಮ್ಮ ಗಮನಕ್ಕೆ? ಇಲ್ಲ, ಈಗ ಏನಂದ್ರೆ ಇದು ಪ್ರತಿಯೊಂದು ಯಾವುದೇ ಕಾಯಿಲೆ ಇದ್ರೆ ಅವ್ರಿಗೆ ತಾಳ್ಮೆ ಎತ್ಕೊಂಡು ಇಲ್ಲಿ ಬಂದ್ರೆ ಅದಕ್ಕೆ ನಾವು ಟ್ರೀಟ್ ಮಾಡಬಹುದು. ಟೈಮ್ ಕೊಡ್ಬೇಕು, ಟೈಮ್ ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಏನಾಗತ್ತೆ ರಿಪೋರ್ಟ್ಸ್ ತಗೊಂತೀವಿ ಫಸ್ಟ್ ಸೈಂಟಿಫಿಕಲಿ. ದೆನ್ ಅದಕ್ಕೆ ಏನೇನ್ ಬೇಕೋ ಆಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ರಿಸಲ್ಟ್ ಬರ್ತಾ ಇರುತ್ತೆ. ಯಾವ್ದು ಈಗ ಬೇರೆ ಕಡೆ ಆಗದೆ ಇರೋದು ಇಲ್ಲಿ ಆಗ್ತಾ ಇರೋದು ಕಾರಣ ಅವರೇ. ಅದನ್ನ ನಾನು ಹೇಳಕ್ಕೆ, ಇಲ್ಲಿ ಏನಂದ್ರೆ ನಾವು ಏನು ಕೆಲಸ ಮಾಡ್ತೀವಿ, ನಾವು ಸೇವಕರಷ್ಟೇ, ಯಜಮಾನ್ರ ಆ ಶಿವನೇ, ನಮ್ಮ ಶಿವನೇ ಅಂತ ಅವರೇ ಇದಕ್ಕೆ ಯಜಮಾನ್ರು, ನಾನು ಒಬ್ಬ ಸೇವಕ ಅಷ್ಟೇ. ಚೆನ್ನಾಗಿ ಹೇಳಿದ್ರಿ ಸರ್. ಆಮೇಲೆ ಫ್ಯೂಚರ್ ಪ್ಲಾನ್ಸ್ ಏನ್ ಸರ್? ಹಾಸ್ಪಿಟಲ್ ದೊಡ್ಡದು ಮಾಡಬೇಕು ಏನಾದ್ರು ಇದೆಯಾ, ಐಡಿಯಾ ಇದೆಯಾ? ಇನ್ನಾದ್ರೂ ಸದ್ಯಕ್ಕೆ ಇಷ್ಟು. ಆಮೇಲೆ ನಮ್ಮ ಎಲ್ಲಾ ಜೀವನ ಈಗ ಅವ್ರಿಗೆ ಒಪ್ಪಿಸ್ಬಿಟ್ಟಿದೀವಿ, ಶಿವನ್ ಪಾದಕ್ಕೆ ಹಾಕಿದ್ದೀವಿ. ಯಾಕಂದ್ರೆ ಈಗ ಪರ್ಮನೆಂಟ್ ನಾವು ಶಿವಭಕ್ತರು, ಶಿವನ್ ಸೇವಕರು. ಅವ್ರು ಏನ್ ದಾರಿ ತೋರಿಸ್ತಾರೆ ಅದ್ರ
ಮೇಲೆ ಹೋಗ್ತೇವೆ ಹೊರತು ಯಾವುದೇ ರೀತಿ ನಾವು ಕನಸು ಕಾಣೋದಿಲ್ಲ, ದೊಡ್ಡ ಮಾಡೋದು ಸಣ್ಣ ಮಾಡೋದು ಅದು ನಮ್ಮ ಕೈಯಲ್ಲಿಲ್ಲ, ಅದು ಅವ್ರಿಗೆ ಸೇರಿದ್ದು. ಅವ್ರು ಯಾವ ರೂಟಲ್ಲಿ ನಡ್ಕೊಂಡು ಹೋಗಂತಾರೆ ಆ ರೂಟಲ್ಲಿ ನಡ್ಕೊಂಡು ಹೋಗ್ಬೇಕು. ಶಿವ ನಡೆಸ್ದಂಗೆ ಅಂತ ಎಲ್ಲ ಶಿವ ನಡೆಸ್ದಾಗೆ. ಸೂಪರ್ ಆಗಿ ಹೇಳಿದ್ರೆ. ಸೊ ನೋಡೋದಲ್ಲ ವೀಕ್ಷಕರೇ, ಅನೇಕ ಭಾಗಗಳಲ್ಲಿ ನಾವು ಆ್ಯಕ್ಚುಲಿ ಸರ್ದು ಈ ವಿಡಿಯೋಸನ್ನು ತೊಗೊಂಬಂದಿದ್ದೀವಿ. ಸೊ ಏನಕ್ಕೆ ಬೇರೆ ಬೇರೆ ಭಾಗ ತೊಗೊಂಬಂದಿದ್ದೀವಿ ಅಂತಂದರೆ, ಒಂದರಲ್ಲೇ ಎಲ್ಲದೂ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತೀರ, ನಮಗಿದ ನಮ್ಗದ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಒಂದು ಪ್ಲೇಲಿಸ್ಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ, ಎಲ್ಲವನ್ನ ನೋಡಿ ನಿಮಗೆ ಯಾವ ಸಮಸ್ಯೆ ಇದೆ ಅದಕ್ಕೆ ತಕ್ಕಾದಂಥ ಚಿಕಿತ್ಸೆಯನ್ನು ಸರಿಂದ ಪಡ್ಕೋಬಹುದು. ಸರ್ ಟೈಮಿಂಗ್ಸ್ ಏನಿರುತ್ತೆ ಸರ್ ಇಲ್ಲಿ? ಟೈಮಿಂಗ್ ನಮ್ದು ಮಾರ್ನಿಂಗ್ 9ಇಂದಾನೇ ಶುರು ಆಗುತ್ತೆ, ಈವ್ನಿಂಗ್ 7ವರೆಗೂ ಇರುತ್ತೆ. ಡಿಪೆಂಡ್ಸ್, ಕೆಲವೊಂದು ಪೇಷಂಟ್ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 7ಗೆ ನಾವು ಬರ್ತೀವಿ. ಡೈಲಿ ಟ್ರೀಟ್ಮೆಂಟ್ ತಗೊಳ್ಳೋರಾದ್ರೆ ಅಡ್ಮಿಷನ್ ಮಾಡ್ಕೊಂಡಾದ್ಮೇಲೆ ಅವರಿಗೆ ಅಪ್ ಟು 8 o'clockವರೆಗೂ ಕೊಡ್ತೀವಿ. ಓಕೆ. ಸೊ 9 to 9 ಅಂದ್ಕೊಳ್ಳಿ ಯೂಶಲಿ, ಬಟ್ ಆನ್ ಅಪಾಯಿಂಟ್ಮೆಂಟ್ ಓನ್ಲಿ. ಭಾನುವಾರ ಓಪನ್ ಇರುತ್ತೆ ಸರ್? ಇಲ್ಲ, ಮಂಡೇ ಟು ಸ್ಯಾಟರ್ಡೇ ಇರುತ್ತೆ, ಸಂಡೇ ಒಂದಿನ ರಜೆ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ, ಬಟ್ ಟ್ರೀಟ್ಮೆಂಟ್ ಮಂಡೇ ಟು ಫ್ರೈಡೇ ಇರುತ್ತೆ. ಸ್ಯಾಟರ್ಡೇ ಕನ್ಸಲ್ಟೇಷನ್ ಇರುತ್ತೆ ನ್ಯೂ ಪೇಷಂಟ್ಸ್ಗೆ ಕನ್ಸಲ್ಟೇಷನ್ ಮಾಡ್ತಾ ಇರ್ತೀರಾ ಸರ್. ಇವಾಗ ನಾವು ನಂಬರ್ ಕೂಡ ಕೊಟ್ಟಿರ್ತೀನಿ, ಸೊ ಯಾರಾದ್ರೂ ಕಾಲ್ ಮಾಡಬೇಕು, ವಾಟ್ಸ್ಆಪ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನು ಅದೊಂದು ರಿಕ್ವೆಸ್ಟ್, ಇನ್ಸ್ಟ್ರಕ್ಷನ್ ಹೇಳಿ ಸರ್. ರಿಕ್ವೆಸ್ಟ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ನೀವು ಏನಾಗುತ್ತೆ, ವಿಡಿಯೋ ನೋಡಿದ ತಕ್ಷಣ ಸುಮಾರು ಕಾಲ್ಗಳು ಬಂದ್ಬಿಡುತ್ತೆ, 100, 200, 500ವರೆಗೂ ಬಂದ್ಬಿಡುತ್ತೆ. ಅದಕ್ಕೆ ಕಾಲ್ ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ವಾಟ್ಸಪ್ ಮಾಡಿ. ನಾನೀಗ ಫ್ರೀ ಟೈಮ್ ನೋಡಿಕೊಂಡು ಕಾಲ್ ಮಾಡ್ತೀವಿ ಅಥವಾ ಅಡ್ರೆಸ್ ಕಳಿಸ್ತೀವಿ, ನಿಮ್ಮ ಅಪಾಯಿಂಟ್ಮೆಂಟ್ ಟೈಮ್ ಕೊಡ್ತೀವಿ. ಅವಾಗ ತಾಳ್ಮೆ ಇಟ್ಕೊಂಡು ಬನ್ನಿ, ಅವಾಗ ನೀವು ನಿಮ್ಮ ಟ್ರೀಟ್ಮೆಂಟನ್ನು ಮಾಡ್ಕೋಬೋದು ಅಂತ ಹೇಳ್ತೀರಾ. ಯಾಕೆಂದ್ರೆ ಕಾಲೇ ಸಿಗಲ್ಲ, ಕಾಲೇ ಎತ್ತಲ್ಲ ಅಂತಂದಾಗ ಬೇಜಾರು ಮಾಡ್ಕೋತಾರ. ಅದಕ್ಕೆ ಬೇಡ, ವಾಟ್ಸಪ್ ನಂಬರ್, ಎರಡಕ್ಕೂ ವಾಟ್ಸಪ್ ನಂಬರ್ ಇದೆ. ನೀವು ನಿಮ್ಮ ಹೆಸರಾಗಿ ವಾಟ್ಸಪ್ ಮಾಡಿ, ಪ್ರತಿಯೊಬ್ಬರಿಗೂ ಆ ದಿನದ ಎಂಡಲ್ಲಿ ಆದರೂ ನಿಮ್ಗೆ ಕಾಲ್ ಬಂದೇ ಬರುತ್ತೆ. ನನ್ನ ಪ್ರಕಾರ ನೀವು ಹೆಸರು, ಊರು, ನಿಮಗೇನು ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ ಅದನ್ನ ಬರೆದು ಬಿಡಿ, ಟೈಪ್ ಮಾಡಿ. ಇಲ್ಲ ವಾಯ್ಸ್ ನೋಟ್ ಹಾಕೋದಿದ್ದೀರಾ, ವಾಯ್ಸ್ ನೋಟ್ ಹಾಕಿ. ಸರ್ ಡೆಫಿನೆಟ್ಲಿ ಎಂಡ್ ಆಫ್ ದ ಡೇ ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ. ಕಾಲ್ ಪಿಕ್ ಮಾಡಲ್ಲ ಅನ್ನೋ ಬಗ್ಗೆ ಯೋಚನೆ ಬೇಡ ಸರ್. ಒಬ್ಬರೇ ಇರೋದ್ರಿಂದ ಎಲ್ಲ ಕಾಲ್ಗಳನ್ನು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ, ಜೊತೆಯಲ್ಲಿ ಪೇಷಂಟ್ಸ್ ಬೇರೆ ನೋಡ್ತಾ ಇರಬೇಕು. ಆದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗಬೇಡಿ. ಸರ್ ಜೊತೆ ನಾನು ಮುಂಚೆನೂ ಬಂದಿದ್ದೀನಿ, ಆಲ್ಮೋಸ್ಟ್ ನ್ಯಾಚುರಲ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಅಂತ ಹೇಳ್ತಾರೆ. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಆರೋಗ್ಯದ ಬಗ್ಗೆ ಏನಾದರೂ ಹೇಳೋದಿದೆಯಾ? ಒಂದು ಮಾತು ಹೇಳ್ಬೋದಾ? ಖಂಡಿತ. ನೋಡಿ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಯಾವುದು ನಿಮಗೆ ಪ್ರತಿಯೊಂದು ಎಷ್ಟೇ ದುಡ್ಡಿದ್ರು ಆ ದುಡ್ಡನ್ನು ಎಂಜಾಯ್ ಮಾಡೋಕ್ಕೆ ಯಾವಾಗ ಸಾಧ್ಯ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇದ್ರೆ ಮಾತ್ರ. ಆರೋಗ್ಯನೇ ಬೆಡ್ ಮೇಲೆ ಮಲಗಿಬಿಟ್ಟು 1-2 ಕೋಟಿ ಅವ್ರ ಪಕ್ಕಕ್ಕೆ ಇಟ್ಟರೆ ಅವ್ರು ಏನು ಮಾಡೋಕ್ಕಾಗತ್ತೆ? ಏನು ಮಾಡ್ಕೋಬೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಭಾಗ್ಯಕ್ಕಿಂತ ಧನ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯನೇ ಮೇನು. ಕರೆಕ್ಟಾಗಿ. ಸೊ ಆ ಆರೋಗ್ಯ ಭಾಗ್ಯ ಕಾಯ್ಕೊಳ್ಳಿ, ಪ್ರತಿಯೊಂದನ್ನು ನೀವು ಚೆನ್ನಾಗಿ ಜೀವನ ಮಾಡ್ಬೋದು. ನ್ಯಾಚುರಲ್ ಆಗಿರಿ ಅಂತೀರ? ನ್ಯಾಚುರಲ್ ಆಗಿರಿ. ಸೊ ನಾನು ಹೇಳೋದಷ್ಟೇ, ನ್ಯಾಚುರಲ್ ಆಗಿರಿ, ನ್ಯಾಚುರಲ್ ಡಾಕ್ಟರ್ನ ಭೇಟಿ ಮಾಡಿ. ಯಾವುದೇ ರೀತಿ ಸಮಸ್ಯೆಗಳಿದ್ರೆ ಗುಣಪಡಿಸ್ಕೊಳ್ಳಿ ವೀಕ್ಷಕರೇ. ಆಲ್ ಓವರ್ ಕರ್ನಾಟಕದಿಂದ ಜನ ಬರ್ತಾ ಇದ್ದಾರೆ, ಬನ್ನಿ ಅಂತ ಹೇಳ್ತೀನಿ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ, ಬನ್ನಿ ಕನ್ಸಲ್ಟೇಷನ್ ತಗೊಳ್ಳಿ. ಸೊ ನಿಮ್ಮ ಜೀವನ ಅಥವಾ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಹೆಲ್ತ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಅದು ಕೂಡ ನ್ಯಾಚುರಲ್ ಆಗಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.